ನಮಸ್ಕಾರ. ನಾನು ಟಿ ಎಸ್ ನಾಗಾಭರಣ. ನಲಿಕಲಿ ರವೀಂದ್ರ ಅಂತ ನನಗೆ ಬಹಳ ಪರಿಚಯ ಇರುವಂತಹ ನಮ್ಮ ರವೀಂದ್ರ ಅವರು, ಆರ್ ಡಿ ರವೀಂದ್ರ ಅವರು, ನನಗೆ ಗೊತ್ತಿದ್ದ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ನಿರಂತರವಾಗಿ ನನ್ನೊಡನೆ ಸಂಪರ್ಕದಲ್ಲಿದ್ದಾರೆ. ಕಾರಣ ಏನು ಅನ್ನೋದಾದರೆ, ಅವರ ಸಾಧನೆಗಳು ಬೇರೆ. ಅಲ್ಲಿ 6 ವರ್ಷಗಳ ಕಾಲ ನಿರಂತರವಾಗಿ 100ಕ್ಕೆ 100% ಬರೋ ಹಾಗೆ ಆ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಶಾಲಾ ಶಿಕ್ಷಕರು ಅನ್ನೋ ಹೆಸರನ್ನು ಪಡೆದಿದ್ದಾರೆ. ಇಷ್ಟೆಲ್ಲದರ ಜೊತೆಯಲ್ಲಿ ಅವರ ಬದ್ಧತೆ ಎಷ್ಟು ಚೆನ್ನಾಗಿದೆಯಪ್ಪ ಅಂತಂದರೆ, ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಅವರಿಗೆ ಕನ್ನಡ ಭಾಷಾ ಪ್ರಯೋಗಾಲಯವನ್ನು ಪ್ರಾರಂಭಿಸೋದಕ್ಕೆ ಒಂದು ಕೈಪಿಡಿ ಮಾಡಬೇಕಾಗಿತ್ತು. ಎಷ್ಟು ಚೆನ್ನಾಗಿ, ಬಹಳ ನೀಟಾಗಿ, ತ್ವರಿತವಾಗಿ ಮಾಡಿಕೊಟ್ರು. ಅದಕ್ಕೆ ನಾನು ನಿಜವಾಗಿಯೂ ಆಭಾರಿಯಾಗಿದ್ದೇನೆ. ಅಷ್ಟೇ ಅಲ್ಲ, ನಾನು ಯಾವುದೇ ಕನ್ನಡದ ಕೆಲಸಗಳನ್ನು ಮಾಡಿಕೊಟ್ಟಾದಾಗ ಅವರ ಜೊತೆ ಒಂದು ಸಂಪರ್ಕ ಇಟ್ಕೊಂಡೇ ಇರ್ತೇನೆ. ಅದರಲ್ಲೂ ಬಹುಮುಖ್ಯವಾಗಿ ಶಿಕ್ಷಣ, ಕನ್ನಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹೊರ ದೇಶದ, ಹೊರ ನಾಡಿನ ಕನ್ನಡಿಗರಿಗೆ ಕನ್ನಡ ಕಲಿಸುವಂತಹ ಕೆಲಸವನ್ನು, ಕನ್ನಡ ಕಲಿ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಮಾಡಿದಾಗ ಅದು ಬಹಳ ಮುಖ್ಯವಾಗಿ ರವೀಂದ್ರರಂಥವರಿಂದ ಸಾಕಾರಗೊಂಡಿತ್ತು. ಒಂದಲ್ಲ ಎರಡಲ್ಲ, ಸುಮಾರು 86 ಕಂಟ್ರಿಗಳನ್ನು ಜೋಡಿಸಿದ್ವಿ. ಅದರಲ್ಲಿ ಬಹುಮುಖ್ಯವಾಗಿ ಇವರು ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಸಿಂಗಪೂರ, ಆಸ್ಟ್ರೇಲಿಯಾ ಎಲ್ಲ ಕಡೆ ಕನ್ನಡವನ್ನು ಕಲಿಸಿದ್ದು ಶಿಕ್ಷಕರಿಗೆ. ಅಲ್ಲಿ ಶಾಲಾ ಶಿಕ್ಷಕರು ಯಾರಿದ್ದರೋ ಅವರೆಲ್ಲರಿಗೂ ಕನ್ನಡವನ್ನು ಕಲಿಸಿಕೊಟ್ರು. ಇಂತಹ ಅದ್ಭುತವಾದ ಕೆಲಸಗಳನ್ನು ನಮ್ಮೊಡನೆ ಮಾಡ್ತಾ ಬಂದಿರುವಂಥ ಆರ್ ಡಿ ರವೀಂದ್ರರವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಖಂಡಿತ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬರಲಿ ಅಂತ ನಾನು ಆಶಿಸ್ತೇನೆ. ಆರ್ ಡಿ ರವೀಂದ್ರ ನಮ್ಮಲ್ಲಿರುವ ಒಬ್ಬ ಅತ್ಯುತ್ತಮ ಬದ್ಧತೆಯುಳ್ಳ ಶಿಕ್ಷಕ. ನಮಸ್ಕಾರ.